ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಗೊರ್ಕೆ, ಅಣ್ಣ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಅಂಗಡಿ ಜವಾಬ್ದಾರಿನ ನಮ್ಮ ಹೆಗ್ಲಿಗೆ ಹಾಕ್ಬಿಟ್ಟು ಅಣ್ಣ ಎಲ್ಲಿ ಹೋದ ಅಂತ. ಪ್ರೇಮ್ ಲೋಕಕ್ಕೆ ಹೋಗಿರ್ಬೇಕು ಕಲ್ಲ. ಅದೇನ್ ಬರ್ತದಿಕ್ಕಲ್ಲ? ರಿಜಿಸ್ಟಾರ್ ರವಿಚಂದ್ರನ್ ಅವ್ರ ಮನೆ ತವ. ಹೌದಾ? ಅಯ್ಯ ಬಡ್ಡೆ ತದೆ. ಪ್ರೇಮ್ ಲೋಕ ಅಂತಂದ್ರೆ ಪ್ರೀತಿ ಪ್ರೀತಿ ಮಾಡೋ ಲೋಕ. ಓ ಹಂಗೇಳು ಮತ್ತೆ. ಓ ಅಲ್ಲ, ನಿಮ್ಗೆ ಇಷ್ಟು ವಯಸ್ಸಾಗೈತೆ, ನಿಮ್ಗೆ ಈ ಪ್ರೀತಿ ಪ್ರೇಮ ಅಂದ್ರೆ ಏನು ಗೊತ್ತಿಲ್ವಾ? ಲೇ ಗೊರ್ಕೆ, ನಾನು ನಮ್ಮ ಅಣ್ಣನ ತರ. ಅಣ್ಣನಿಗೆ ಪ್ರೀತಿ ಪ್ರೇಮ ಏನು ಗೊತ್ತಿಲ್ಲ, ನನಗೂ ಹಂಗೆಯ. ಅದೇಂಗ್ ಹೇಳಿಯ? ನಮ್ಮ ಅಣ್ಣನ ಮನ್ಸು ಮಗಿ ತರ. ಪ್ರೀತಿ ಮಾಡೋದು ಗೊತ್ತು, ಆದ್ರೆ ಅದನ್ನ ತೋರ್ಸ್ಕೊಳೋದು ಗೊತ್ತಿಲ್ಲಕಲ್ಲ. ತೋರ್ಸೋದ? ಲೇ ಬೇಕುಪ್ಪ, ಆಗಿನ ಕಾಲದಾಗೆ ಹನುಮಂತಪ್ಪ ರಾಮನ ಸೀತೆನ ಎದೆಲ್ ಇಟ್ಕೊಂಡು ತೋರಿಸ್ದ. ಆದ್ರೆ ಇವಾಗ ಹೆಂಗ್ಲ ತೋರ್ಸಕ್ಕಾಯ್ತದೆ? ಅದೇ ಕಲ್ಲ, ಈ ಪ್ಯಾಟರ್ನಾಗೆ ಹುಡುಗರು ಹುಡುಗಿಯರಿಗೆ ಅದೆಂಥದ್ದು ಹೂಗುಚ್ಚ, ಗಿಫ್ಟ್ ಬಾಕ್ಸು, ಚಾಕ್ಲೇಟ್ ಅನ್ಕೊಂಡು ಏನೇನೋ ಕೊಡಿಸ್ತಾರಂತೆ. ಅದ್ ನೋಡಿದ ತಕ್ಷಣ ಹೆಣ್ಮಕ್ಳ ಮಕ್ಕದಾಗೆ ಖುಷಿ ಪ್ರೀತಿ ಉಕ್ಕ ಬರ್ತದಂತೆ. ಏ ಇದನ್ನೆಲ್ಲ ಪಿಕ್ಚರ್ ಅಲ್ಲಿ ನೋಡಿಲ್ವೇನ್ಲ? ಏನು ಗೊತ್ತಿಲ್ಲ ಹಂಗ ಆಡ್ತೀಯಲ್ಲ, ಇದೆಲ್ಲ ತಿಳ್ಕೊಬೇಕು ಕಲ್ಲ. ಹೌದಾ? ಹಂಗಾರೆ ನಮ್ ಶಿವಣ್ಣ ಅದ್ಕೆಗೆ ಇದುವರೆಗೂ ಈ ಚಾಕ್ಲೇಟು, ಈ ಗಿಫ್ಟು, ಈ ಹೂಗುಚ್ಚ ಏನು ಕೊಟ್ಟಿಲ್ವಲ್ಲ? ಅದ್ಕೆಗೆ ಬೇಜಾರಾಗತ್ತಿಲ್ವಾ? ಏ ಗೊರ್ಕೆ, ನಾನು ಹೇಳಿಲ್ವೇನ್ಲ, ನನಗೆ ಪ್ರೀತಿ ಮಾಡೋದು ಗೊತ್ತು, ಆದ್ರೆ ಅದನ್ನ ತೋರ್ಸ್ಕೊಳೋದು ಗೊತ್ತಿಲ್ಲಕಲ್ಲ. ಹಾಗಂತ ಅದಕ್ಕೆ ಬೇಜಾರಾಗೋದು ಚೆನ್ನಾಗಿರಲ್ಲ. ಒಂದ್ ಕೆಲಸ ಮಾಡುವ, ಅಣ್ಣ ಇವತ್ತು ಅಂಗಡಿಗೆ ಬರ್ಲಿ, ನಾವ್ ಹೆಂಗಾನ ಮಾಡಿ ಅಣ್ಣನ ಜೋಬುಳಿಕೆ ಚಾಕ್ಲೇಟ್ನ ಇಟ್ಬಿಡೋಣ. ಅಣ್ಣ ಮನೆಗೆ ಹೋದ್ಮ್ಯಾಕೆ ಅದಕ್ಕೆ ಚಾಕ್ಲೇಟ್ ನೋಡ್ತಿದ್ದಾಗೆ ಆಗ ಅದಕ್ಕೆ ಖುಷಿ ಆಯ್ತದೆ. ಏ ಗೊರ್ಕೆ, ಐಡಿಯಾ ಏನೋ ಚೆನ್ನಾಗೈತೆ, ಆದ್ರೆ ಮನೇಲಿ 3 ಜನ ತಂಗಿಯವ್ರೆ. ಅಣ್ಣ ಅತ್ತಿಗೆಗೆ ಚಾಕ್ಲೇಟ್ ತಂದಿರೋದು ಅಂತ ಹೆಂಗ ಗೊತ್ತಾಯ್ತದೆ? ಹೌದಲ್ಲ? ಬರ್ತ ಅಂಟಿಸ್ಬಿಡೋಣ. ಹಾ ಸೂಪರ್. ಬರೀಲ ಬರೀಲ ಬರೀಲ. ಅಯ್ಯೋ, ನಂಗೆ ಬರೆಯಕ್ ಬರಕ್ಕಿಲ್ಲ ಕಣಪ್ಪ, ನೀನೇ ಬೇಕಿದ್ರೆ ಬರ್ಕೋ. ಏ ಅನ್ಎಜುಕೇಟೆಡ್ ಕಲ್ಲೋ, ನಾನು ಬರೆಯುವಾಗಿದ್ದಿದ್ರೆ ನಿನ್ಗೆ ಯಾಕಲ ಹೇಳ್ತಿದ್ದೆ? ಹಾ ಒಂದು ಕೆಲಸ ಮಾಡ್ತೀನಿ, ಚಾಕ್ಲೇಟ್ ತಗೊಂಡು ಹೋಗಿ ಬರ್ಸ್ಕೊಂಡ್ ನಾ ಬರ್ತಿದ್ದಾಗೆ ಅಣ್ಣನ ಜೇಬಿಗೆ ಹಾಕ್ಬಿಡೋಣ, ಏನಂತೀಯ? ಸರಿ, ಚಾಕ್ಲೇಟ್ ಕೊಡ್ಲಾ? ತಗೊಳ್ಳ, ಬರ್ಸ್ಕೊಂಡ್ ಬರ್ತೀನಿ. ಹೋಗ್ಬಾ ಹೋಗ್ಬಾ. ಜೋಯಿಸ್ರೆ, ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ಜ್ಯೋತಿಷ ನೋಡಿ ಹೆಂಗದೆ ಅಂತ ಹೇಳ್ತೀರಾ, ಈ ವರ್ಷ ಹೆಂಗದೆ ಅಂತ ನೋಡಿ ಹೇಳಿ. ನಂಗೆ ಲೇ ಸೋಮ, ಮಕ್ಕಳು ಮಾಡೋ ವಯಸ್ಸಿನಾಗೆ ಮಕ್ಳು ಆಡ್ದಂಗೆ ಆಡಬಾರ್ದು ಕಲ್ಲ, ಹೊಸಿ ನೆಟ್ಟಿಗಿರಲ್ಲ. ಅಣ್ಣವ್ ನೆಟ್ಟಿಗೆ ನೋಡಕ್ಕೆ ಆಯ್ತಿಲ್ಲ, ಇಲ್ಲಿ ಹಂಗ ಕತ್ತು ಮುರಿದವನೇ ಹಸಿವ, ಇನ್ ನೆಟ್ಟಿಗೆ ಹೆಂಗಿರ್ಲಿ? ಯಾಕೋ ಹಿಂಗ ಆಡ್ತಾ ಇದ್ಯಾ? ಅವ್ನ್ ಹೊಡೆದಿರೋದು ನಿನ್ ಕುತ್ತಿಗೆಗ ಅಥವಾ ನಿನ್ ತಲೆಗ? ಆಯ್ತು ಬಿಡಿ ಅತ್ಗೆ, ಅದಕ್ಕೆ ಟೆಂಪರ್ ಆಯ್ತೀರಾ? ಜ್ಯೋತಿಷ್ರೆ ನೀವು ಹೇಳಿ, ನನ್ನ ಮದುವೆ ಯಾವಾಗ ಆಯ್ತದೆ? ಶಂಸಪ್ಪ, ನಿನಗೆ ಮದುವೆ ರೇಖೆನೇ ಇಲ್ಲ. ಜೋಯಿಸ್ರೆ, ನನ್ನ ತವ ಆಟ ಆಡಬೇಡಿ. ಬಾರುನ ನನ್ನ ಆಳ್ ತುಂಬ ತುಂಬ್ಕೊಂಡಿವ್ನಿ. ಮದುವೆ ಯಾವಾಗೈತದ ಅಂತ ಹೇಳಿ. ಏ ಸೋಮ, ರೇಖೆ ಇಲ್ಲ ಅಂದ್ರೆ ರೇಖಾ ಸಿಕ್ತಾಳ್ಕಲ್ಲ, ನೀನ್ ಪಾರ್ವತಿನೇ ಬೇಕು ಅಂದ್ರೆ ಯಾರೇನ್ ಮಾಡಕ್ಕಾಯ್ತದೆ? ಇಲ್ಲಪ್ಪ, ನಿನ್ನ ತಮ್ಮನಿಗೆ ಮದುವೆಯಾಗ ಯೋಗನೇ ಇಲ್ಲಪ್ಪ. ಸರಿ ಆಯ್ತು, ಇವನ್ ಇನ್ಮೇಲೆ ಇಲ್ಲೇ ಜಾಂಡ ಹುರ್ಕೊಂಡಿರ್ತಾನೆ. ಆಮೇಲೆ ಆಸ್ತಿ ಗಿಸ್ತಿ ಅಂದ್ರೆ ನಾನ್ ಮಾತ್ರ ಬಿಟ್ಕೊಡಲ್ಲ. ಏನತ್ಗೆ ಏನೋ ಮೆತ್ತಗೆ ಹೇಳ್ತಿದ್ದೀರಾ? ಓ, ಪಾರ್ವತಿಗೆ ಮದುವೆ ಆಗೈತೆ ಅಂತನಾ? ನೋಡಿ ಅತ್ಗೆ, ನಾನು ಚಿಕ್ಕ ವಯಸ್ಸಿಂದಲೂ ಹಂಗೆ, ನನಗೆ ಬೇಕು ಅಂದರೆ ಬೇಕು,
ಅದು ತಿಪ್ಪಾಗಿದ್ರು ಸರಿ, ನಾನು ತಗೋತೀನಿ. ನಾನು ಚಿಕ್ಕ ವಯಸ್ಸಾಗಿರ್ಬೇಕಾದ್ರೆ ತಟ್ಟೆಯಿಂದ ಮೊಟ್ಟೆನ ಏಯ್ ಸುಮ್ಕಿರ್ಲ. ಯಾವಾಗ ನೋಡಿದ್ರೆ ಇನ್ನೊಬ್ರು ತಟ್ಟೆಗೆ ಮೊಟ್ಟೆ ಇತ್ತು ಕಿತ್ಕಂಡೆ, ಇನ್ನೊಬ್ರು ತಟ್ಟೆಗೆ ಮೊಟ್ಟೆ ಇತ್ತು ಕಿತ್ಕಂಡೆ ಅಂತ ಇರ್ತೀಯ. ಲೇ ಮಂಚ ಜೀವನದಾಗೆ ಮೊಟ್ಟೆ ಇದ್ದಂಗಿರ್ಬೇಕು. ಇಟ್ರೆ ಮೊಟ್ಟೆ ಆಗಬೇಕು, ಬೇಯಿಸಿದ್ರೆ ಬಾಯ್ಲ್ಡ್ ಎಗ್ ಹಾಕಬೇಕು, ಒಡೆದ್ರೆ ಆಮ್ಲೆಟ್ ಆಗಬೇಕು, ಹುರಿದ್ರೆ ಬುರ್ಜಿ ಆಗಬೇಕು. ನೀ ಯಾರಿಗಾದಿಯೋ ಎಲೆ ಮಾನವ? ನೀನ್ ಸುಮ್ಕಿರಣ. ಜೋಯಿಸ್ರೆ, ಅದೆಂಥದ್ದು ಮದುವೆ ರೇಖೆ ಇರ್ತದಂದ್ರಲ್ಲ, ಅದಿದ್ರೆ ಎಲ್ಲಿರ್ತದೆ ಹೊಸಿ ತೋರಿಸಿ. ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಇಲ್ಲಿಂದ ಇಲ್ಲಿಗ ನಿಮಗೈತಾ? ನನಗೆ 4 ಜನ ಮಕ್ಕಳು. ಜೋಯಿಸ್ರೆ, ಮಕ್ಕಳಾಗಕ್ಕೆ ಗೆರೆ ಎಲ್ಲ ಬೇಕಿರೋದು, ಗಂಡಸ್ಥಾನ ಇರಬೇಕು. ಎತ್ತಿಕ್ಕಳಿ. ಜೋಶ್ರೆ, ಅವನ ವಿಷಯ ಬಿಡಿ. ಅವನು ತಿಕ್ಲು ಅಲ್ಲ ಪುಕ್ಲು ಅಲ್ಲ. ನಮ್ಮ ಯಜಮಾನ್ರ ಕೈರೇಖೆ ನೋಡಿ ಹೇಳಿ, ಈ ವರ್ಷ ಕೋಟಿ ಕೋಟಿ ಸಂಪಾದನೆ ಮಾಡೋ ಅದೃಷ್ಟ ಇದೆಯಾ ಇಲ್ವಾ ಅಂತ. ಖಂಡಿತವಾಗ್ಲೂ 16 ಕೋಟಿ ಸಂಪಾದನೆ ಮಾಡೋ ಅದೃಷ್ಟ ರೇಖೆ ಇದೆ. ಜೋಯಿಸ್ರೆ, ಎಂತ ಮಾತು ಹೇಳ್ಬಿಟ್ರಿ, ಅದ್ಭುತ. ಏಯ್ ಪೆದ್ದನ್ ಮಗನೆ, ಬಾರಲ್ಲ ಇಲ್ಲಿ. ಜೋಯಿಸ್ರಿಗೆ ಬಿಸಿ 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 ಬಾದಾಮಿ ಮಾಡ್ಕೊಂಬ, ಹೋಗ್ಲಾ. ಆದ್ರೆ ಕೋಟಿ ಕೋಟಿ ಬರೋದಕ್ಕೆ ಒಂದು ತಡೆ ಇದೆ. ಮಾವ, ನಿಜವಾಗ್ಲೂ ಅದ್ರಾಗ ಏನು ಬರ್ದೈತೆ ಅಂತಾನೆ ಗೊತ್ತಿಲ್ಲದೆ ತೀಟಾನ ಸುಳ್ಳ ಅಂತ ಹೆಂಗೆ ಹೇಳೋದು? ಬಾರು. ಮತ್ತೆ ರಮ್ಯಂಗೆ ಅಂದೆ? ಅದ್ರಾಗ ಯಾರಿಗೆ ಅಂತ ಬರ್ದೈತೆ? ನನಗೋಸ್ಕರ ಅಂತಿದೆ. ಎಲ್ಲ ಕೊಡಂಬಿಕರ್ಕೆ ನನ್ನ ಮಕ್ಕಳು. ಅದೇ ಅಪ್ಪಾರು, ಈ ರಮ್ಯಂಗೆ ತಿಂದ್ರೆ ಅಲ್ಲೂ ಉಳ್ಕೈತದೆ, ಅದಕ್ಕೆ ನಿಂಗೆ ಅಂತ ತಕೊಂಡ್ಬಂದೀನಿ. ನಿನ್ನ ಹತ್ರ ಕೀಟನ ಬರಕಿಲ್ಲ, ಯಾಕೆ ಹೇಳೋ? ನೀನು ಡಾಕ್ಟ್ರು, ನೀನು ಕೀಟನ್ಗಳಿಗೆ ಚುಚ್ಚಿ ಬಿಡ್ತೀಯ, ಅದಕ್ಕೆ. ಥ್ಯಾಂಕ್ ಯು ಮಾವ. ಓಕೆ ಮ್ಯಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.